ಶ್ರೀರಾಮ ಅಂದ್ರೆ ಶಕ್ತಿ. ರಾಮನನ್ನ ಹೀಯಾಳಿಸುವವರಿಗೆ ದೆಹಲಿಯ ಸಿಂಹಾಸನ ಸಿಗೋದಿಲ್ಲ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯು ರಾಮ ಭಕ್ತರು ಮತ್ತು ರಾಮದ್ರೋಹಿಗಳ ನಡುವಿನ ಯುದ್ಧವಾಗಿದ್ದು, ರಾಮ ಭಕ್ತ ಮಾತ್ರ ದೆಹಲಿಯ ಸಿಂಹಾಸನದಲ್ಲಿ ಆಳ್ವಿಕೆ ನಡೆಸುತ್ತಾನೆ ಅಂತ ತಿಳಿಸಿದ್ದಾರೆ. ಗೋರಖ್ಪುರದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಭಗವಾನ್ ರಾಮನಿಗೆ ಮಂದಿರವನ್ನ ಕಟ್ಟಿ ರಾಮನನ್ನ ಮಂದಿರದೊಳಗೆ ಕರೆತಂದವರನ್ನ ಮತ್ತೆ ಅಧಿಕಾರಕ್ಕೆ ಕರೆತರಲು ಜನರು ನಿರ್ಧರಿಸಿದ್ದಾರೆ. ನೀವೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯಾಕೆ ಪ್ರೀತಿಸ್ತೀರಾ ಮತ್ತು ಬಿಜೆಪಿಯನ್ನ ಯಾಕೆ ಬೆಂಬಲಿಸ್ತೀರಾ ಅಂತ ಕೇಳ್ತೀನಿ. ಅವರು ರಾಮನನ್ನ ತಂದವರು, ನಾವು ಅಧಿಕಾರಕ್ಕೆ ಕರೆತರುತ್ತೇವೆ ಎಂದು ಹೇಳ್ತಾರೆ. ಹೀಗಾಗಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂಬುದು ಜನರ ಒತ್ತಾಸೆಯಾಗಿದೆ ಅಂತ ತಿಳಿಸಿದ್ದಾರೆ. ರಾಮ ಮಂದಿರ ಭಾರತದ ಸನಾತನ ನಂಬಿಕೆಯ ಪ್ರತೀಕವಾಗಿದ್ದು, ರಾಮ ಭಕ್ತರು ದೇಶದ ಗೌರವ ಹೆಚ್ಚಿಸುತ್ತಿದ್ದಾರೆ. ರಾಮ ಮಂದಿರ ಕಟ್ಟಬಾರ್ದಿತ್ತು, ರಾಮ ಮಂದಿರ ಸರಿಯಾಗಿ ನಿರ್ಮಿಸಿಲ್ಲ ಅಂತ ಬೇರೆ ಬೇರೆ ಪಕ್ಷಗಳು ತಮ್ಮದೇ ಶೈಲಿಯಲ್ಲಿ ಟೀಕೆ ಮಾಡ್ತಿವೆ. ಆದ್ರೆ ನಾವು ನಮ್ಮ ಕೆಲಸ ನಿಲ್ಲಿಸಿಲ್ಲ, ಮುಂದೆ ಕೂಡ ರಾಮನ ಭಕ್ತರಾಗಿ ಕೆಲಸ ಮಾಡ್ತೇವೆ. ಈ ಚುನಾವಣೆ ಒಂದು ರೀತಿಯಲ್ಲಿ ರಾಮ ಭಕ್ತರು ಮತ್ತು ರಾಮದ್ರೋಹಿಗಳ ನಡುವೆ ನಡೆಯುತ್ತಿದೆ ಅಂತ ಆಕ್ರೋಶಿಸಿದ್ದಾರೆ. ರಾಮ ಮತ್ತು ಭಾರತ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಿರುವ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರವೃತ್ತಿಯೇ ರಾಮ ವಿರೋಧಿಯಾಗಿದ್ದು, ರಾಮ ಮಂದಿರವನ್ನ ಇಡೀ ಜಗತ್ತು ಹೊಗಳುತ್ತಿರುವಾಗ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ವಿರೋಧಿಸುತ್ತಿದೆ. ಅವರ ತಲೆಯಲ್ಲಿ ಲದ್ದಿ ತುಂಬಿದೆ ಅಂತ ಟೀಕಿಸಿರುವ ಯೋಗಿ ಆದಿತ್ಯನಾಥ್, ರಾಮದ್ರೋಹಿಗಳು ಎಂದಿಗೂ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ, ಅವರ ಪತನ ಖಂಡಿತ ಅಂತ ಯೋಗಿ ಆದಿತ್ಯನಾಥ್ ಅಬ್ಬರದ ಭಾಷಣ ಮಾಡಿದ್ದಾರೆ. ರಾಮ ಭಕ್ತರ ಮೇಲೆ ಗುಂಡು ಹಾರಿಸಿದ ಜನರು ಇಂದು ನಿಮಗೆ ಸುಳ್ಳು ಹೇಳಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅವರ ಬಲೆಗೆ ಬೀಳಬೇಡಿ ಅಂತ ಕಾಂಗ್ರೆಸ್ ವಿರುದ್ಧ ಟೀಕಿಸಿದ್ದಾರೆ.